ಚಾಮುಂಡಿ ಬೆಟ್ಟಕ್ಕೆ ಬಂದಿರೋರಿಗೆ ಎಷ್ಟೊಂದು ಜನಕ್ಕೆ ಮಹಾಬಲೇಶ್ವರ ದೇವಸ್ಥಾನ ಗೊತ್ತೇ ಇರಲ್ಲ. ನನಗೆ ಒಂಥರ ಅವಾಗೆಲ್ಲ ಸೋಷಿಯಲ್ ಆಂಗ್ಸೈಟಿ ಎಲ್ಲ ಇರಲಿಲ್ಲ. ಅದ್ರಲ್ಲಿ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಆಫ್ಟರ್ 7 months ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಏನು ಅಂತ ಎಲ್ಲ ರೀಸನ್ ಹೇಳಕ್ ಹೋಗಲ್ಲ, ಅಂದ್ರೆ ಕತೆ ಕುಯ್ಯಕ್ ಹೋಗಲ್ಲ. ಸೊ ಆಫ್ಟರ್ 7 months ಮತ್ತೆ ಲಾಗ್ ಸ್ಟಾರ್ಟ್ ಮಾಡೋದು ಏನೋ ಒಂಥರ ಎನರ್ಜಿ, ಒಂಥರ ಹೊಸ ಫೀಲ್ ಬರ್ತಿದೆ. ಸೊ ಇವಾಗ ನಾನು ಪ್ರೆಸೆಂಟ್ ಮೈಸೂರಿನಲ್ಲಿ ಇದ್ದೀನಿ. ಏನಕ್ಕೆ ಅಂದ್ರೆ ಬೆಟ್ಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೀವಲ್ಲ ಲಾಗ್ನ. ಸೊ ಬೆಟ್ಟದಲ್ಲಿ ಒಳ್ಳೆ ಆಶೀರ್ವಾದ ತಗೊಂಡು, ತಾಯಿ ಆಶೀರ್ವಾದ ತಗೊಂಡು ಆರಾಮಾಗಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಸೊ ಬನ್ನಿ ಇವತ್ತಿನ ಜರ್ನಿ ಹೆಂಗಿರುತ್ತೆ ನೋಡ್ಕೊಂಡು ಹೋಗೋಣ. ಮೈ ಚಾನಲ್ ನೇಮ್ ಇಸ್ ಮಂಡ್ಯ ಹುಡುಗ ಧನುಷ್. ಮಂಡ್ಯ ಹುಡುಗ ಧನುಷ್. India. Do you have phone? Do you have phone right now? Yes. Yeah, search in that. ವ್ಲಾಗ್ ಮಾಡೋಣ ನೋಡಿ, ಒಬ್ಬ ಚಿಕ್ಕ ಹುಡುಗ ಬಂದು ನನ್ನ ಚಾನಲ್ ಹೆಸರು ಕೇಳ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ. ಇದಕ್ಕಿಂತ ಒಳ್ಳೆ ಫೀಲ್ ಇನ್ನೇನ್ ಬೇಕು? ಇವತ್ತನೇ ರೀಚ್ ಆಗಿದ್ದೀವಿ ಬೆಟ್ಟದ ಮೇಲಕ್ಕೆ. ಹಿಂದೆ ಕಾಣಿಸ್ತಿದೆ ನೋಡಿ ದೇವಸ್ಥಾನಕ್ಕೆ ಈಗ ಹೋಗ್ಬೇಕು. ಅಂಡ್ ಮೈಸೂರಿನಲ್ಲಿ ಬಿಸಿಲು ಹೆಂಗಿದೆ ಅಂದ್ರೆ ಕಾಲೆಲ್ಲ ಪದ ಹೇಳ್ತೈತೆ. ಅಲ್ಲಿ ಸ್ಲಿಪ್ಪರ್ ಬೇರೆ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ, ಕಾಲೆಲ್ಲ ಸುತ್ತೋಯ್ತೈತೆ. ಜನ ಮಾತ್ರ ತುಂಬಾ ಇದಾರೆ ಗೈಸ್, ರಶ್ ಮಾತ್ರ ತುಂಬಾ ಇದೆ. ನೋಡ್ಕೊಂಡು ಮಾಡ್ಕೊಂಡು ಬನ್ನಿ. ಬೆಟ್ಟಕ್ಕೆ ಬರೋದಾದ್ರೆ ಭಾನುವಾರಕ್ಕಂತೂ ಬರಬೇಡಿ, ವೀಕ್ ಡೇಸ್ ಅಲ್ಲಿ ಬನ್ನಿ, ಜನ ಕಮ್ಮಿ ಇರ್ತಾರೆ. ಇವತ್ತು ಜನ ತುಂಬಾ ಇದಾರೆ. ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಈಚೆ ಬಂದಿದ್ದೀವಿ. ಅಂಡ್ ಗೋಪುರದ ಮೇಲೆ ಬಿಸಿಲು ಎಷ್ಟು ಚೆನ್ನಾಗಿ ಹೊಡಿತಿದೆ ಗೊತ್ತಾ. ಚಾಮುಂಡಿ ಬೆಟ್ಟಕ್ಕೆ ಬಂದಿರೋರ್ಗೆ ಎಷ್ಟೊಂದು ಜನಕ್ಕೆ ಮಹಾಬಲೇಶ್ವರ ದೇವಸ್ಥಾನ ಗೊತ್ತೇ ಇರಲ್ಲ. ಬೆಟ್ಟದ ಪಕ್ಕನೇ ಇದೆ, ಅಲ್ಲಿ ಬೆಟ್ಟದ ಗೋಪುರ ಇದೆ, ಅಲ್ಲ ದೇವಸ್ಥಾನದ ಗೋಪುರ ಇದೆ, ಇಲ್ಲ ಮಹಾಬಲೇಶ್ವರ ದೇವಸ್ಥಾನ ಇದೆ. ಹಿಂಗೆ ನೋಡ್ಕೊಂಡ್ ಬಂದ್ರೆ ಸಿಗುತ್ತೆ. ಇದೆಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಇವಾಗ ನಾನು ಬಂದಿದ್ದೀನಿ, ಬಾಗ್ಲಾಕಿದೆ ದೇವಸ್ಥಾನ. ಸೊ ಇನ್ನೊಂದ್ಸಲಿ ಟ್ರೈ ಮಾಡ್ಬೇಕು. ನಮ್ಮ ಪುಣ್ಯಕ್ಕೆ ಇವತ್ತು ಮಹಾಬಲೇಶ್ವರ ದೇವಸ್ಥಾನ ಬಾಗ್ಲಾಕಿದೆ. ಅಂಡ್ ಈಗ ಇಲ್ಲಿಂದ ನಾವು ಬೆಟ್ಟದಿಂದ ಹೊರಡ್ತಾ ಇದೀವಿ. ಬೆಟ್ಟ ಇಳಿಬೇಕೀಗ. ಅಂಡ್ ಬನ್ನಿ ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ತೋರಿಸ್ತೀನಿ. ಗೈಸ್, ನಾವೀಗ ನಮ್ಮಮ್ಮದು ಬಿಸ್ನೆಸ್ ಅಕೌಂಟ್ಗೆ ಒಂದು ಶೂಟ್ ಮಾಡ್ಕೊತಾ ಇದೀವಿ. ಗುರು ಬೆಟ್ಟದಲ್ಲಿ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ಅಂಡ್ ಅಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಓಪನ್ ಇಲ್ಲ ಅಂತ ಈಗ ನಾವು ಡೈರೆಕ್ಟ್ ಬೆಟ್ಟದಿಂದ ಕೆಳಗಿಳಿದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಡೆಗೆ ಹೊರಟಿದೀವಿ. ಸೊ ಬನ್ನಿ ಆ ದೇವಸ್ಥಾನ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾವಿವಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ದೀವಿ, KRS ಬ್ಯಾಕ್ ವಾಟರ್ ಅಲ್ಲಿ. ಸೊ ಆಗ್ಲೇ ಸಿನಿಮೆಟಿಕ್ ಶಾರ್ಟ್ಸ್ ಎಲ್ಲ ತಗೊಂಡಾಯ್ತು. ಏನಕ್ಕೆ ಬಂದಿದ್ದು ಅಂದ್ರೆ ಅಮ್ಮದು ಸಿನಿಮೆಟಿಕ್ ಶಾರ್ಟ್ಸ್ ಇತ್ತು ಬಿಸ್ನೆಸ್ ಅಕೌಂಟ್ಗೆ. ಸೊ ಅದನ್ನು ಶಾರ್ಟ್ ಮಾಡಕ್ ಬಂದಿದ್ದು. ಸೊ ಅದು ಆಯ್ತು. ಅಂಡ್ ಈಗ ದೇವಸ್ಥಾನೊಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನೊಳಗೆ ಫೋನ್ ಎಂಟ್ರಿ ಇಲ್ವಂತೆ, ಅಲ್ಲಿಂದ ಬಂದು ಮಾತಾಡ್ತೀನಿ. ಗಾಯ್ಸ್, ಈ ದೇವಸ್ಥಾನ ಅಂತೂ ಅದ್ಭುತ ಅಂದ್ರೆ ಅದ್ಭುತ, ಸಖತ್ತಾಗಿತ್ತು. ಈಗ ಕ್ಲೈಮೇಟ್ ಅಂತೂ ಹೆಂಗಿದೆ ಅಂದ್ರೆ ಒಂಥರ ಹೆವೆನ್ ಥರ ಫೀಲ್ ಆಗ್ತಿದೆ. ಒಳಗಡೆನೂ ತುಂಬ ಚೆನ್ನಾಗಿದೆ. KRS ಬ್ಯಾಕ್ ವಾಟರ್ ಅಂತ ಕರೀತಾರೆ ಇದನ್ನ. ಸೊ ವಿಸಿಟ್ ಮಾಡಿ, ಚೆನ್ನಾಗಿದೆ. ಗಾಯ್ಸ್, ಆಫ್ಟರ್ ಎ ಲಾಟ್ ಆಫ್ ಟೆಂಪಲ್ ರನ್ ನಾವೀಗ ಡ್ರೀಮ್ ಕೆಫೆಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಸೊ ಇಲ್ಲಿ ಊಟ ಮಾಡ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮುಂದಕ್ಕೆ ನೋಡಬೇಕು. ಊಟ ಮಾಡಿ ಬರ್ತೀವಿ. ಗೈಸ್, ಆ್ಯಕ್ಚುಲಿ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಅಂದರೆ ನೆನ್ನೆ ಫುಲ್ ಟೈರ್ಡ್ ಆಗಿತ್ತು. ಆ್ಯಂಡ್ ಮನೆಗೆ ಹೋಗೋಷ್ಟೆಲ್ಲ ಮಿಡ್-ನೈಟ್ 3 ಏನೋ ಆಗಿತ್ತು. ಸೊ ಎಂಡ್ ಮಾಡೋ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ವಿಷಯ ಅಂದರೆ, ಈ ಸ್ಕೂಲ್ಗೆ ಹೋಗೋ ಮಕ್ಳುಗಳೆಲ್ಲ ಸಮ್ಮರ್ ಹಾಲಿಡೇಸ್ ಮುಗಿದ್ಮೇಲೆ ಸ್ಕೂಲ್ಗೆ ಎಂಟ್ರಿ ಕೊಟ್ಟಮೇಲೆ ಪೆನ್ಸಿಲ್ ಹಿಡ್ಕೊಂಡು ಬರೆಯೋಕ್ಕಾಗಲ್ವಲ್ಲ, ಸ್ವಲ್ಪ ಲೈಕ್ ಕಷ್ಟ ಆಗುತ್ತಲ್ಲ, ಹಂಗಾಗ್ತಿದೆ. ಈಗ ಲಾಗ್ ಮಾಡ್ತಾರೆ ನನಗೆ ಒಂಥರ. ಅವಾಗೆಲ್ಲ ಸೋಷಿಯಲ್ ಆಂಗ್ಸೈಟಿ ಎಲ್ಲ ಇರಲಿಲ್ಲ. ಇವಾಗ ಈ 7 months ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಏನಲ್ಲ, ಯಾರೋ ನೋಡ್ಬಿಟ್ರೆ ಏನೋ ಒಂಥರ ಅನ್ಕೋತಾರೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ಇರಲಿ, ಆದರೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿ ಗಂಟ ಸ್ಟೇ ಟ್ಯೂನ್. ಟೇಕ್ ಕೇರ್, ಟಾಟಾ, ಬಾಯ್.